ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಫುಲ್ ಮಜಾ ಮಸ್ತ್ ಆಗಿದ್ದೀನಿ. ಸೊ ನಿನ್ನೆ ರಾತ್ರಿ 1 ಗಂಟೆಗೆ ಬಂದಿದ್ದೆ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. 1-2 ದಿನ ಆದರೆ ಮೆಟ್ಟೆಲ್ಲ ಧೂಳ ಫುಲ್ಲೆಲ್ಲ ತೊಳೆದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಎಲ್ಲ ರೆಡಿ ಆಯಿತು. ಇವತ್ತು ನನ್ನ ಕಸಿನ್ ಎಂಗೇಜ್ಮೆಂಟು, ನಾಳೆ ಮದುವೆ. ಸೊ ಇವಾಗ ಬರೋ ಪುರ್ಸತ್ತಿಲ್ಲ, ಮತ್ತೆ ಅದಕ್ಕೆ ರೆಡಿ ಆಗಬೇಕು. ಇವಾಗ ಮೆಹಂದಿ ಹಾಕೋಬೇಕು. ನಮ್ಮಮ್ಮ ಆ್ಯಕ್ಚುಲಿ ನೆನೆ ನೈಟ್ ಬಂದಮೇಲೆ ಜರ್ನಿ ಮುಗಿಸ್ಕೊಂಡು ಬಂದಮೇಲೆ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಹಾಕ್ಕೊಂಡು ಮಲಗು ಅಂತಾದ್ರು. ಬಟ್ ನನಗೆ ಅಷ್ಟು ಹಾಕ್ಕೋಬೇಕು ಅನಿಸೇ ಇಲ್ಲ. ಸೊ ಜರ್ನಿ ಮಾಡ್ಕೊಂಬಂದಿದ್ದು ಫಸ್ಟ್ ಮಲಗಿದ್ರೆ ಸಾಕು ಅಂತ ಇತ್ತು, ಹಾಗಾಗಿ ಮಲ್ಕೊಂಡೆ. ಇವಾಗ ಮೆಹಂದಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಕ್ಕೊಳ್ತಾ ಇಲ್ಲ, ಇನ್ನು ತೃಪ್ತಿ ತುಂಬ ಚೆನ್ನಾಗಿ ಹಾಕ್ತಾಳೆ, ಅವಳ ಹತ್ರ ಹೋಗಿ ಹಾಕಿಸ್ಕೊಂಬರ್ತೀನಿ. ಸೊ ಇವತ್ತು ಸಂಜೆ ಮತ್ತೆ ನಾನು ಎಲ್ಲ ರೆಡಿಯಾಗಿ ಹೋಗಬೇಕು. ಸೊ ಬನ್ನಿ ಹೇಗೆ ಹಾಕ್ತಾಳೆ ಮೆಹಂದಿ ಅಂತ ತೋರಿಸ್ತೀನಿ. ತೃಪ್ತಿ ಮನೆಗೆ ಬಂದ್ವಿ. ಆ್ಯಕ್ಚುಲಿ ತೃಪ್ತಿ ಮೆಹಂದಿ ಹಾಕೋದ್ರಲ್ಲಿ ಅವಳು ಅವ್ರ ಅಕ್ಕ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಹಾಕ್ತಾರೆ. ಸೊ ಹಾಗಾಗಿ ನಾವು ಟ್ರಿಪ್ ಹೋಗಿಲ್ಲ ಅಂದಿದ್ರೆ ಬಿಫೋರ್ 1 ಡೇ ಮುಂಚೆನೇ ನಾವು ತೃಪ್ತಿ ಹತ್ರ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇವಳಂತರೂ ಫುಲ್ಲು ಮೆಹಂದಿ ಹಾಕೋದ್ರಲ್ಲಿ ಬರ್ಡೇಗೆ ಏನಾದರೂ ಅರೇಂಜ್ ಮಾಡಬೇಕು, ರೆಡಿ ಮಾಡಬೇಕು, ಇಲ್ಲ ಏನಾದರೂ ಒಂದು ಪಾಟಲ್ಲಿ ಡಿಸೈನ್ ಮಾಡಬೇಕು. ತುಂಬ ಟ್ಯಾಲೆಂಟ್ ಹುಡುಗಿ. ಸೊ ಇವ್ರ ಅಕ್ಕನೂ ಅಷ್ಟೇ, ಇವಳಿಗಿಂತ ಇನ್ನು ಒಂದು ಪಟ್ಟು ಜಾಸ್ತಿನೇ ಅಷ್ಟು ಚೆನ್ನಾಗಿ ಮಾಡ್ತಾಳೆ. ನನಗಂತೂ ತುಂಬಾ ಖುಷಿಯಾಗುತ್ತೆ. ಇವ್ರ ಮನೆಯಲ್ಲಿ ಏನಾದರೂ ವರಮಹಾಲಕ್ಷ್ಮಿ ಪೂಜೆ, ಸೊ ಲಕ್ಷ್ಮೀ ಪೂಜೆ ಅದೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿ ತುಂಬ ಚೆನ್ನಾಗಿ ಪೂಜೆ ಅಲಂಕಾರ ಎಲ್ಲ ಮಾಡ್ತಾರೆ. ಸೊ ಪಾಪ ಅವಳದು ಕೆಲಸ ಇತ್ತು. ನಾನು ಒಂದು ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡೆ. ಆಮೇಲೆ ಅವಳದು ಕೆಲಸ ಇತ್ತು ಪಾಪ. ಸೊ ಅವಳು ಅವತ್ತು ಒಬ್ಬಳೇ ಇದ್ದು, ಅವ್ರ ಅಪ್ಪಾಜಿನೂ ಹೊರಗಡೆ ಹೋಗಿದ್ದರು. ನಾನು ಹಾಕ್ಕೊಳ್ಳೋಕ್ಕೆ ಅಂತ ಬಂದೆ. ಸೊ ನನಗೆ 2 ಕೈ ಹಾಕ್ತೀನಿ ಅಂದ್ಲು ಆ್ಯಕ್ಚುಲಿ. ಆಮೇಲೆ ಮತ್ತೆ ನನಗೆ ಬೇರೆ ಅಂದರೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ಬೇಡಪ್ಪ 1 ಕೈ ಸಾಕು ಅಂತ ಅಂದೆ. ಮತ್ತು ನಮ್ಮ ಅತ್ತಿಗೆನೂ ಕೂಡ ಬಂದರು. ಅವರು ಕೂಡ ನಾವು ಅವರು ಎಲ್ಲ ಸೇರೇ ಹೋಗಿದ್ವಿ ಟ್ರಿಪ್ಪು. ಸೊ ಅವರು ಮೆಹಂದಿ ಹಾಕ್ಕೊಂಡಿರಲಿಲ್ಲ. ಮತ್ತು ನಾನು ಹಾಕ್ಕೊಳ್ಳೋದು ನೋಡಿ ಅವರು ಕೂಡ ಬಂದರು, ಅವರಿಗೂ ಹಾಕೋದಿತ್ತು. ಸೊ ಹಾಕ್ಕೊಳ್ಳೋಕ್ಕೇನಿಲ್ಲ 2 ಕೈ, ಬಟ್ ಪಾಪ ಅವಳಿಗೂ ತುಂಬಾ ಹೆವಿ ಆಗಿಬಿಡುತ್ತೆ ಮನೆಯದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಕೂತ್ಕೊಂಡಿರೋದವಳು. ನೋಡಿ ಮೆಹಂದಿ ಹಾಕ್ಕೊಳ್ಳುವಾಗ ನಮ್ಮ ಅಮ್ಮನ ಫೋನ್ ಅಂತೂ ಎಷ್ಟು ಸರ್ತಿ ಬಂದಿದೆ, ಎಲ್ಲಿದ್ದೀರಾ ಅಂತ ಹೇಳಿ. ಅಂದರೆ ಮದುವೆ ಮನೆಗೆ ಹೋಗಬೇಕಿತ್ತು. ಸೊ ಆಮೇಲೆ ಮೆಹಂದಿ ಹಾಕೋಬೇಕು. ಮೆಹಂದಿ ಅಂದರೆ ಕಸಿನ್ ಮದುವೆ ಅಲ್ಲ, ಸ್ವಲ್ಪ ನಾವು ಚೇಂಜಾಗಿ ಕಾಣೋಣ ಅಂತ ಹೇಳಿ ಮೆಹಂದಿ ಹಾಕ್ಕೊಳ್ತಾ ಇದ್ವಿ. ನಮ್ಮಮ್ಮ ರಾತ್ರಿ ಬಂದ ತಕ್ಷಣವೇ ಹಾಕ್ಕೊಳ್ಳೋಕ್ಕೇನು ಒಂದು ಅರ್ಧ ಗಂಟೆ ನಿದ್ದೆ ಬಿಟ್ಟು ಹಾಕೋಬೋದಿತ್ತು ಅಂತ. ಯಪ್ಪ ನಿನ್ನೆ ನೈಟು 1 ಗಂಟೆಗೆ ಬಂದಿರೋದು. ಫಸ್ಟು ನಿದ್ದೆ ಆಗಿಬಿಟ್ರೆ ಫಂಕ್ಷನಿಗಿಲ್ಲ, ನಿದ್ದೆ ಸರಿ ಆಗಿಲ್ಲ ಅಂದರೆ ಇನ್ನು ಹೆಂಗೆ ರೆಡಿ ಆಗೋದು ಅಂದ್ಕೊಂಡು ಮಲಗಿಬಿಟ್ಟೆ. ಇನ್ನು ನಂದು ಒಂದು ಕೈ ಆಯಿತು. ನಮ್ಮ ಅದಕ್ಕೇನೂ ಹಾಕ್ಕೊಳ್ಳಿ, ನನಗೆ ಒಂದೇ ಕೈ ಸಾಕ್ಬಿಡು ತೃಪ್ತಿ ಅಂತಂದೆ. ಆಮೇಲೆ ಇನ್ನೂ ಮೆಹಂದಿ ಹಾಕ್ತಾ ಏನೆಲ್ಲ ದಬ ಹಾಕಿದ್ದೀವಿ ಗೊತ್ತಾ. ಮನೆಗೆ ಹೋಗಿ ಅಡುಗೆ ಮಾಡಿ ಏನು ತಿನ್ನೋದು ಅದು ಇದು ಯೋಚನೆ ಮಾಡ್ತಾಯಿದ್ವಿ. ಪಾಪ ತೃಪ್ತಿ ಇಲ್ಲೇ ಮಾಡಿವಿ ಅಂತ ಅಂದ್ಲು. ಅದು ನಮ್ಮ ಅತ್ತಿಗೆನೂ ಕೂತ್ಕೊಂಡಿದ್ರು. ಅವ್ರು ನೈಟು ಒಂದು ಕೈಗೆ ಹಾಕ್ಕೊಂಡಿದ್ರು. ಅವ್ರು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ರು. ಇನ್ನು ನಾವು ಏನು ಊಟ ಮಾಡಬೇಕು ಅಂತ ಚಿಂತೆ ಮಾಡುವಾಗ ತೃಪ್ತಿ ಒಂದು ಐಡಿಯಾ ಕೊಟ್ಟಳು, ಇಲ್ಲೇ ಏನಾದರೂ ಮಾಡಿಬಿಟ್ರೆ ಆಯಿತು ಅಂತ ಹೇಳಿ. ಸೊ ನಾವು ಹೆಂಗೂ ಟ್ರಿಪ್ಪೆಲ್ಲ ಹೋಗಿ ಬಂದಿದ್ವಿ, ಹೋಟ್ಲಲ್ಲಿ ಅದು ಇದು ಊಟ ಮಾಡ್ಕೊಂಡಿದ್ವಿ. ಬಿರಿಯಾನಿ ತರಿಸ್ಕೊಂಡು ತಿನ್ನೋದಾ ಅಂದ್ಕೊಂಡು ಮಾತಾಡ್ತಾಯಿದ್ವಿ. ಸೊ ನಮ್ಮ ಮನೆಯವರು ಪಾಪ ಅವರು ಅರ್ಜೆಂಟ್ ಕೆಲಸಕ್ಕೆ ಹೋಗ್ತಾಯಿದ್ರು. ಅಷ್ಟರಲ್ಲಿ ಸರಿ ಆಯಿತು, ನೀವು ಮೆಹಂದಿ ಹಾಕ್ಕೊಳ್ತಾ ಇದ್ದೀರಾ, ನಾನು ಅಷ್ಟೊತ್ತಿಗೆ ಸ್ವಲ್ಪ ಒಗ್ಗರಣೆ ಹಾಕಿ ಹೋಗ್ತೀನಿ, ಮುಂದಿನ ನೀವು ಮಾಡ್ಕೊಳ್ಳಿ ಅಂತ ಅಂದರು. ಆಯ್ತಪ್ಪ ಅಂತ ಹೇಳಿ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಿದ್ವಿ. ಫ್ರೆಂಡ್ಸ್, ನಾವು ಮೆಹಂದಿ ಹಾಕ್ಕೊಂಡು ಬ್ಯುಸಿ ಇದ್ದೀವಿ. ನಮ್ಮ ಮನೆಯವ್ರು ಇವತ್ತು ತೃಪ್ತಿ ಮನೆಯಲ್ಲಿ ಬಿರಿಯಾನಿ ಮಾಡ್ತಾ ಇದ್ದಾರೆ. ತೃಪ್ತಿ ಆ್ಯಕ್ಚುಲಿ ತೃಪ್ತಿ ಮೆಹಂದಿ ಹಾಕೋದ್ರಲ್ಲಿ ಬ್ಯುಸಿ, ನಾವು ಮೆಹಂದಿ ಹಾಕ್ಕೊಂಡು ಬ್ಯುಸಿ. ಸೊ ನಾವು ಮೆಹಂದಿ ಹಾಕ್ಕೊಂಡು ಬ್ಯುಸಿ, ತೃಪ್ತಿ ಮೆಹಂದಿ ಹಾಕೋದ್ರಲ್ಲಿ ಬ್ಯುಸಿ. ಹಾಗಾಗಿ ಇವರೇ ಬಿರಿಯಾನಿ ಮಾಡ್ತಾ ಇದ್ದಾರೆ. ಸೊ ನೋಡಿ ರೆಡಿ ಆಗ್ತಾ ಇದೆ. ಅವರು ಆ್ಯಕ್ಚುಲಿ ಅರ್ಜೆಂಟಲ್ಲಿದ್ದಾರೆ. ಮಿಕ್ಸರ್ ಎಲ್ಲ ಮಾಡಿದ್ದಾರೆ ಮಸಾಲೆ. ಸೊ ಇವಾಗ ನೆಕ್ಸ್ಟ್ ಏನಿರುತ್ತೋ ಅದು ನಾನು ಮಾಡ್ತೀನಿ. ಸದ್ಯಕ್ಕೆ ಅಷ್ಟೆಲ್ಲ ಮಾಡಿ ಹೋಗಿದ್ದಾರೆ. ಹೆಂಡತಿಗೆ ಒಂದು ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಅಷ್ಟು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ರೀ. ಅರ್ಜೆಂಟಾ? ಸರಿ ಹೋಗಿ ಬನ್ನಿ, ನಾನು ನೆಕ್ಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು. ಹಾಕಿದ್ರೆ ಕೆಲಸ ನಾವು ಮಾಡೋ ಕೆಲಸ ಕರೆಕ್ಟ್ ಆಗುತ್ತೆ. ಅದು ಹಾಕಿದ್ರೆ ಅದಕ್ಕೆ ಒಂದು ಇದಿದೆ. ಅದೆಲ್ಲ ತಮಾಷೆ ಅಲ್ಲ, ಕಾರ್ಯಸಿದ್ಧಿ ಅಂತಾರೆ. ಅದು ಹಾಕಿದ್ರೆ ಚೆನ್ನಾಗಿ ಕೆಲಸ ಆಗುತ್ತೆ. ಹೌದಾ? ಮಂಡಲ ಡಿಸೈನ್
ಚೆನ್ನಾಗಿ ಬಂದಿತ್ತು ಟೇಕ ಇದಾಕೋ ಅವು ಅವಳು ಹಾಕ್ತಿದ್ದಾಳವ ತಾಯಿ ಡಿಸೈನ್ ಹಾಕಿದ್ಯಾ? ನಾನು ಹಾಕು ಅಂತ ಹೇಳಿಲ್ಲ ಅವಳು ಅವಳೇ ಹಾಕ್ತಿದ್ದಾಳೆ. ನನಗಾರ ಹಾಕಲ್ಲ ನೋಡಕ್ಕ. ನೀನು ಬಿಸಿ ಇದೆಯಾ ನೋಡಪ್ಪ. ಈ ಚಿಕನು ಅರ್ಧ ನಮ್ಮ ಮನೆಯವ್ರು ಮಾಡಿದ್ರು, ಅರ್ಧ ನಾನು ಮಾಡಿದೆ, ಅರ್ಧ ತುಪ್ಪಿ ಎಲ್ಲರ ಕೈಯೂ ಐತಿ ಇವಾಗ ಈ ಚಿಕನಲ್ಲಿ. ತುಪ್ಪ ಹಾಕೋಣಲ್ಲ, ಅದು ನೀರು ಹಾಕಿದಾಗ ಬಿಟ್ಕೊಳ್ಳುತ್ತೆ. ಆಹಾ, ಇನ್ನು ಸ್ವಲ್ಪ ಮಸಾಲೆ ಬೇಕಾಗುತ್ತೆ ಅನ್ಸುತ್ತೆ. ತುಪ್ಪ ಹಾಕಬೇಕು ಅಂದರೆ ತುಂಬ ಸಾಫ್ಟಾಗಿ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇನ್ನು 1 ಸ್ಪೂನ್ ಹಾಕು. ಎಲ್ಲರ ಕೈ ಅದು. ಇವತ್ತು ಬಿರಿಯಾನಿ ಹೆಂಗಾಗುತ್ತೆ ನೋಡೋಣ. ಉಪ್ಪೊಂದು ಹಾಕ್ಬೇಕು. ದೊಡ್ಡ ಉಪ್ಪು ಹಾಕ್ತೀರಾ? ನನಗೆ ಅದೇ ರೂಢಿ. ನಮ್ಮ ಅದಕ್ಕೇನೋ ಹೀಗೆ ಮಾಡೋದಾ? ಇಲ್ಲ ಅವ್ರು ಅಂದರೆ ಅವರು ಒಂದು ಬೇರೆ ಈ ಥರ ಮಾಡಲ್ಲ ಅವರು. ಅಂದರೆ ಈಗ ಬಿರಿಯಾನಿ ಮಾಡಿಕೊಟ್ಟೆ ಅವ್ರ ಅಪ್ಪಾಜಿಗೆ ಹೇಳಿದ್ರು ಅಂತಾರಲ್ಲ, ಅವಾಗ ಅವ್ರು ಈ ಥರ ಮಾಡಲ್ಲ, ಅವರು ಬೇರೆ ಥರ ಅವ್ರು ಬೇರೆ ಥರ ಮಾಡ್ತಾರೆ. ಹೌದಾ? ಅಲ್ಲ, ಇದು ಏನು ಮಾಡ್ತೀನಿ ಗೊತ್ತಾ, ಒಂದು 4 ವಿಷಲು ಉಳಿಸ್ತೀರಿ. ನೀವು ನಾವು ಹಂಗೆ ಸ್ವಲ್ಪ ಹಂಗೆ ಕುದಿಸಿ ಆಮೇಲೆ ಅಕ್ಕಿ ಹಾಕ್ತೀವಿ, ರೈಸ್ ಹಾಕ್ತೀವಿ. ಹೌದಾ? ಹಾಂ, ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ಈ ಕುದ್ದು ನೇನು ಚಿಕನ್ ಫುಲ್ ಬೇಯಬೇಕಲ್ಲ, ಅದಾಗಬೇಕಲ್ಲ. ನೀವು ಹಿಂಗೆ ಮಾಡಲ್ಲ ಬಿರಿಯಾನಿ? ಸಂಜೆ ಮಾತ್ರ ಚೇಂಜು. ಮೂರುವರೆ ಗ್ಲಾಸ್ ಹಾಕಿದ್ರೆ ಆಗುತ್ತೆ. ಬೆಳಗ್ಗೆ ಮನೆಯಿಂದ ಬಂದಿರೋದು ನಾನು. ಮೆಹಂದಿ ಹಾಕ್ಕೊಳ್ಳೋದೆ ಅಂದರೆ ಬಂದಿರೋದೇ ಲೇಟು. ನೆಕ್ಸ್ಟು ಮೆಹಂದಿ ಹಾಕ್ಕೊಳ್ಳೋ ತನಕ ಸ್ವಲ್ಪ ಟೈಮ್ ಹಿಡ್ದೇ ಇರುತ್ತೆ. ಸೊ ಮನೆಗೆ ಹೋಗಿ ಏನು ಮಾಡೋದು, ಅಡುಗೆ ಏನು ತಿನ್ನೋದು, ಏನಾದರೂ ಒಂದು ತಿನ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ವಿ. ಬಟ್ ತೃಪ್ತಿ, ಸೊ ನಾನು ತುಪ್ಪಿ ಅಂತೀನಿ, ತೃಪ್ತಿ ಇಲ್ಲೇ ಏನಾದರೂ ಮಾಡಿಬಿಟ್ರೆ ಆಯಿತು, ಇಲ್ಲೇ ಊಟ ಮಾಡಿಕೊಡ್ಬಿಡಿ ಅಂತ. ನಾನು ಒಬ್ಬಳೇ ಅಲ್ಲ, ಸೊ ನನ್ನ ಹಿಂದೆ ಇಷ್ಟು ಜನ ಇದ್ದಾರೆ ಅಂತ, ಇರಲಿ ಪರವಾಗಿಲ್ಲ ಅಂತ ಅಂದ್ಲು. ಸರಿ, ಇಲ್ಲೇ ಊಟ ಮುಗಿಸ್ಕೊಂಡು ಹೋದರೆ ಆಯಿತು ಅಂದ್ಕೊಂಡು. ನೋಡಿ ಫ್ರೆಂಡ್ಸ್, ಇವಾಗ ವಿಷಲ್ ಹಾಕಿ 1-2 ವಿಷಲ್ ಮಾಡಿಸೋಣ, ಆಮೇಲೆ ಅಕ್ಕಿ ಹಾಕಿ. ತುಪ್ಪಿಗೆ ಕೆಲಸ ಜಾಸ್ತಿ ಆಯ್ತು ಇವತ್ತಲ್ಲ ತುಪ್ಪಿ? ಅಯ್ಯಪ್ಪ, ನನಗೂ ಒಂಥರ ಹ್ಞೂ ಅಂದ್ಬಿಟ್ಟೆ ಇವಾಗ ಒಂಥರ ಅನಿಸ್ತಾಯ್ತು, ನೀವು ತೊಂದರೆ ಕೊಟ್ಟನ ಅಂತ. ಹಂಗೇನಿಲ್ಲ, ತೊಂದರೆ ಏನಾಗಲ್ಲ. ನೋಡಿ, ಬಿರಿಯಾನಿ ರೆಡಿ ಆಯಿತು. ನಿಜವಾಗ್ಲೂ ಈ ಬಿರಿಯಾನಿ ಇಷ್ಟು ಟೇಸ್ಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಜನ ಅಂದ್ಕೊಂಡು ಎಷ್ಟು ಜನ ಈ ಬಿರಿಯಾನಿನ ತಿಂದಿದ್ದೀವಿ ಗೊತ್ತಾ ಫ್ರೆಂಡ್ಸ್. ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಬಿರಿಯಾನಿನ ತಿನ್ಕೊಂಡ್ವಿ. ಹಾಗೆ ನನ್ನ ಕಸಿನ್ ಮದುವೆ, ಅಲ್ಲಿಂದ ನಮ್ಮಮ್ಮ ನನ್ನ ಕಸಿನ್ಸ್ ಎಲ್ಲ ಫೋನ್ ಮಾಡ್ತಾಯಿದ್ರು, ರೂಪ ಎಲ್ಲಿ ಅಂಥೇಳಿ. ಸೊ ಹಾಗಾಗಿ ಬೇಗ ಅಲ್ಲೂ ಹೋಗಬೇಕಾಗಿತ್ತು. ಸೊ ಊಟ ಮಾಡೋದನ್ನು ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ಎಲ್ಲರಿಗೂ ಕೊಟ್ಟು ನಾವು ಊಟ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್.